ನೀವು ಫಸ್ಟ್ ಟೈಮ್ ಗ್ಯಾಸ್ ಹಚ್ಚಿದಕ್ಕೆ ನವಣೆನೂ ಬೆಂದೋಯ್ತು. ಹೌದು, ಅಗ್ನಿದೇವನಿಗೆ ನಮನ ಹೇಳಿದ್ದೇವೆ. ಕಾಳು ಮೆಣಸು ಜಾಸ್ತಿ. ಎಷ್ಟು ಚಮಚ? ಈ ಕ್ವಾಂಟಿಟಿಗೆ ಒಂದು 2 ಸ್ಪೂನ್ಸ್ ಕಾಳು ಮೆಣಸು. ಓಕೆ. ಸೊ ಇದು ಎಣ್ಣೆ ಏನು ಹಾಕೊಳ್ಳಂಗಿಲ್ಲ, ಡ್ರೈ ಹುರ್ಕೋಬೇಕು. ಓಕೆ. ಕಾಳು ಮೆಣಸು, ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆ ಹಾಕಬೇಕು. ಓಕೆ. 2 ಸ್ಪೂನ್ ಕಾಳು ಮೆಣಸು, 1 ಸ್ಪೂನ್ ಜೀರಿಗೆ. ಕಾಳು ಮೆಣಸು ಜಾಸ್ತಿ ಇರಬೇಕು, ಓಕೆ. ಜೀರಿಗೆ ಕಡಿಮೆ. ಇದೆರಡು ಹುರಿದ್ಮೇಲೆ ಇದು ಗಮ್ ಅಂತ ಪರಿಮಳ ಬರುತ್ತೆ. ಅದಾದ್ಮೇಲೆ ಒಣಕೊಬ್ಬರಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ರೆ ಆಯ್ತು. ಒಂದ್ ಸ್ವಲ್ಪ ಬೆಚ್ಚಿಗಾದ್ರೆ ಆಯ್ತದು. ಓಕೆ. ತುಂಬಾ ಕಪ್ಪಾಗೋಗುತ್ತೆ ಬೇಗ. ಓಕೆ, ಇದು ಹುರಿತಾ ಇದೆ. ಅರುಣ್, ನಿಮ್ದು 15 ರೂಪಾಯಿ ಮದ್ವೆ ಅಂತ, ಅದ್ಯಾವ್ದು? ಅದೇನದು? ಅದ್ ಯಾವ ತರ ಅದು? ನಮ್ದು 2 ಮದುವೆ ಆಕ್ಚುಲಿ. ಓಕೆ. ನಾನು ಮೀರಾ ಒಂದು ಈಗಲೂ ನನಗೆ KR ಪುರಂನಲ್ಲಿರುವ ಗಣಪತಿ ದೇವಸ್ಥಾನ ನನ್ನ ಲೈಫಿನ ಒಂದು ಗುರುತಿನ ಕೇಂದ್ರ. ಈಗಲೂ ಅಷ್ಟೇ, ನಿಮ್ಗೆ ಅಲ್ಲಿ ಏನೇ ಕಟ್ಟಿದ್ರು ಆ ಚಿಕ್ಕ ದೇವಸ್ಥಾನ ಅಲ್ಲಿ ನಾನು ನಿತ್ರೆ ನನಗಿಂತ ಒಂದ್ ಸ್ವಲ್ಪ ಇದಿದೆ, ಕಡಿಮೆ ಇದೆ. ನಾನು ಹೀಗೆ ಇದ್ದೆ, ಇವಳು ಕರೆಕ್ಟ್ ಆಗೇ ಇದ್ಲು. ನಾವು ಅಲ್ಲಿ ಇಬ್ರು ಹೋಗಿದ್ದು. ನನ್ನ ಜೊತೆ ನನ್ನ ಚಿಕ್ಕಮ್ಮ ಬಂದಿರು, ನನ್ನ ಬಾಲುಪುತ್ತಿಗೆ ಅಂತ ಒಬ್ಬ ಈಸ್ ಎ ವೆರಿ ಗುಡ್ ರೈಟರ್, ಈಗ ಮಂಗಳೂರಿನಲ್ಲೇ ಎಡಿಷನಲ್ ಇದ್ದಾರೆ ಅವರು. ಅವರ ಸಹಾಯದಿಂದ ನಾನು ಇವಳು ಹೋಗಿ ಮದ್ವೆ ಆಗಿದ್ದು. 15 ರೂಪಾಯಿ ಅಂದ್ರೆ ಚಿಕ್ಕದೊಂದು ಅರ್ಶಿನ ಕೊಂಬು ತಗೊಂಡು ಇವಳು ಕುತ್ತಿಗೆ ಕಟ್ಟಿ ನಾವು 5 ರೂಪಾಯಿನ ಇವ್ರಿಗೆ ಕೊಟ್ಟು, ಅವರಿಗೆ ನಮ್ಮ ಪೂಜಾರಿಗೆ ಕೊಟ್ಟು, ಅದಾದ್ಮೇಲೆ ಆಕ್ಚುಲಿ ಹೇಳ್ಬೇಕಂದ್ರೆ ಫಾರ್ಮಾಲಿಟೀಸೇ ಗೊತ್ತಿಲ್ಲ. ಮದ್ವೆ ಅಂದ್ರೆ ಹೆಂಗ್ ಮಾಡ್ಕೋಬೇಕು ಅಂತಾನೆ ಗೊತ್ತ. ಐ ವಾಸ್ 19 when I got married. ಸೊ ಹೇಳ್ತೀನಿ. ಅದಾದ್ಮೇಲೆ ನನಗೆ ಬಟ್ಟೆ ಇಲ್ಲಲ್ಲ, ಅವ್ನು ಬಾಲುಪುತ್ತಿಗೆ ಅಲ್ಲೇ ಮನೆ KR ಪುರಂನಲ್ಲಿ. ಅವನು ಹೋದ, ಅವನು ವೈಟ್ ಇದು ಪಂಚೆ ಮತ್ತು ಶರ್ಟ್ ತಂದ. ನಾನು ರಂಗಾಣಿಂದ ನಂಗೆ ಬಂದಿದ್ದೆ, ಅದನ್ನ ಹಾಕೊಂಡೆ. ಒಂದು ಶಲ್ಯ ಕೊಟ್ಟು ಶಲ್ಯ ಹಾಕೊಂಡು ಇಬ್ರಿಗೂ ಆಯ್ತು. ತಾಳಿ ಕಟ್ಟಾಯ್ತು. ತಾಳಿ ಅಂದ್ರೆ ಅರ್ಶಿನ ಕೊಂಬೆಲ್ಲ ಕಟ್ಟಾಯ್ತು. ನಮ್ ಚಿಕ್ಕಮ್ಮ ಇದ್ರು ಪಾಪ, ಅವರು ಇವಳಿಗೆ ಸೀರೆ ಕೊಟ್ಟಿದ್ರು ಅಂತ ಕಾಣಿಸ್ತು. ಅವ್ರು ಸೀರೆ ಎಲ್ಲ ತಂದಿದ್ರು. ಅವರೆಲ್ಲ ನಮ್ಮ ಅರೇಂಜ್ಮೆಂಟ್ ಪಾಪ ಅವ್ರು ಬೇಸಿಕ್ ಎಲ್ಲ ಅವರೇ ಮಾಡಿಸಿದ್ದು ಎಲ್ಲ. ಅರುಣ್ ಚಿಕ್ಕಮ್ಮ ಇದಾರೆ ಒಬ್ರು, ಗಿರ್ಜಾ ಅಂತ, ಅವರೇ ಮಾಡಿಸಿದ್ದು. ಕೊನೆಗೆ ಅದಾದ್ಮೇಲೆ ಎಲ್ಲ ಆಯ್ತು, ಮದ್ವೆದೆಲ್ಲ ಮುಗೀತು. ನಮ್ ಚಿಕ್ಕಮ್ಮನು ಅರ್ಜೆಂಟ್ ಆಗಿ ಹೋಗ್ಬೇಕಾಯ್ತು. ನಮ್ಮ ಇವರು ಯಾರು ಬಾಲುಪುತ್ತಿಗೆ ಅವನು ಹೊರಟ. ನಮ್ಮ ಪಾಪ ಒಬ್ಬ ಫೋಟೋಗ್ರಾಫರ್ ಬಂದಿದ್ದ, ಅವ್ನ ಕೈಯಲ್ಲಿ ಕೊಡಕ್ ನಮ್ಮ ಹತ್ರ ಕಾಸಿಲ್ಲ, ಕೊಡ್ತೀವಿ ಅಂತ ಹೇಳಿದೆ. ಇಸ್ಕೊಳ್ಳೇ ಇಲ್ಲ, ಫೋಟೋಸ್ ಇಸ್ಕೊಳ್ಳಿ, ನಮ್ಗೆ ಆ ಇಂಟ್ರೆಸ್ಟೇ ಇಲ್ಲ. ನಾನು ಅರುಣ್ ಇಬ್ರು ಬಸ್ ಹತ್ತಿದ್ವಿ. ಅಲ್ಲ, ಅದು ಹೇಳ್ಬಿಡ್ತೀನಿ. ಅದಾದ್ಮೇಲೆ ಬಸ್ ಬಂತು. ಬಸ್ಸಿಗೆ ನಿಂತ್ಕೊಂಡು ರಶ್ ಅಂದ್ರೆ ರಶ್. ಗಂಡ ಹೆಂಡತಿ ಹೊಸದಾಗ ಮದುವೆ ಒಟ್ಟಿಗಾದ್ರೂ ಕುತ್ಕೊಳ್ಳೋಣ ಅಂತ ನನ್ನ ಆಸೆ. ರಶ್. ಕೊನೆಗೆ ಇವಳು ಮುಂದೆ ಹತ್ತಿದ್ಲು, ನಾನು ಹಿಂದತ್ತಿದೆ. ನಾನು ಹೆಂಡತಿ ಹತ್ರ ಇನ್ನೇನು ಹೋಗ್ಬೇಕು, ಜನ ಸ್ವಲ್ಪ ಖಾಲಿ ಆಗ್ತದೆ. ದೊಮ್ಲೂರವರೆಗೆ ಹೋಗುವ KR ಪುರಂಯಿಂದ ಹೋಗ್ತಾ ಹೋಗ್ತಾ ಖಾಲಿಯಾಗಿ ಇನ್ನೇನು ನನ್ನ ಹೆಂಡತಿ ಪಕ್ಕ ಕೂತ್ಕೋಬೇಕು. ಕರೆಕ್ಟಾಗಿ ದೊಮ್ಲೂರು ಬಂತು. ದೊಮ್ಲೂರು ಬಂದ ತಕ್ಷಣ ನಾನು ಇಳಿಬೇಕಾಗಿತ್ತು. ಇವಳು ಅರ್ಜೆಂಟ್ ಕಾಲೇಜಿಗೆ ಹೋಗ್ಬೇಕು, ಇವಳು ಟ್ರೆಡಿಷನಲ್ ಪೈಂಟಿಂಗು ಅದು ಇದು ಅಂತ. ಅವಳು ಹಾಗೆ ಹೊರಡಕ್ಕಿಂತ ಮುಂಚೆ ನಾವೇನ್ ಮಾಡೋ, ಬಸ್ ಹತ್ತಕ್ಕಿಂತ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಮ್ಮ ಇಬ್ರದ್ದು ಗ್ರೇಟ್ ಸ್ವೀಟ್ ಅಂದ್ರೆ ಕೊಬ್ಬರಿ ಮಿಠಾಯಿ ಹೋಗ್ಬಿಟ್ಟು, ಅವಾಗೆಲ್ಲ ನಿಮ್ಗೆ 10 ಪೈಸೆ ಕೊಬ್ಬರಿ ಮಿಠಾಯಿ ಸಿಗೋದು. 20 ಪೈಸೆ ಕೊಟ್ಟು 2 ಕೊಬ್ಬರಿ ಮಿಠಾಯಿ ಇತ್ತು ಅಂದ್ರೆ ಇವಳ ಕೈಲಿ ಒಂದು, ನನ್ನ ಕೈಲಿ. ನಾನು ಅವಳ ಬಾಯಿಗೆ ಹಾಕಿದೆ, ಅವಳು ನನ್ನ ಬಾಯಿಗೆ ಹಾಕಿದ್ಲು. ಸೂಪರ್ ಆಗಿ ಹತ್ಕೊಂಡ್ವಿ, ಕೂತ್ಕೊಂಡ್ವಿ, ಸುಮ್ಮನೆ ಹೋದ್ವಿ. ಕೊನೆ ಅದು ಹೇಳಿದ್ನಲ್ಲ, ಅವಳು ಅದೇ ಬಸ್ಸಲ್ಲಿ ಮುಂದುವರೆದ್ಲು. ನಾನು ದೊಮ್ಲೂರಲ್ಲಿ ಇಳಿದೆ. ಇಳಿದ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮೇಲೆ ಒಂದು ಊಟ ಮಾಡ್ಕೊಂಡು ನಾನು ಸೀದಾ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಮೈಸೂರಿಗೆ ಹೋದೆ. ಇದು ನಮ್ಮ ಮೊದಲ. ಬಟ್ 2 ತಿಂಗಳಾದ್ಮೇಲೆ ಮತ್ತೊಂದು ಮದುವೆ ಆದ್ರಂತೆ ನೀವು? ಅದು ಏನಿಲ್ಲ, ಅದು ಮನೆಯವರು ಒಪ್ಪಿಸಿ ಇದ್ ಮಾಡೋದು. ಅವ್ರೇನು ಆ ಥರದಲ್ಲಿ ವಿರೋಧ ಏನಿರ್ಲಿಲ್ಲ. ಆದ್ರೆ ನಮಗೊಂದ್ ಸ್ವಲ್ಪ ಅರ್ಜೆಂಟ್ ಇತ್ತು, ಮದ್ವೆ ಆಗ್ಬಿಡೋಣ ಅಂತ. ಫಸ್ಟ್ ನಾವು ಮಾಡ್ಕೊಂಡ್ಬಿಡೋಣ, ಆಮೇಲೆ ಅವ್ರು ಒಪ್ಕೋತಾರಲ್ಲ ಅಂತ ಹೇಳಿ. ಅದಾದ್ಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರ ಸನ್ನಿಧಿಯಲ್ಲಿ ಇವರ ಅಪ್ಪ ಅಮ್ಮ ಮತ್ತೆ ನಮ್ಮ ಮಾವ ಮತ್ತೆ ನಮ್ಮ ತಾಯಿ ಸೇರಿ ಸರಳ ಸುಂದರ ಸಾಮಾಜಿಕವಾದ ಒಂದು ಮದುವೆ ಮಾಡಿ. ಸೊ ಈಗ ಇದು ಬಿಸಿ ಮತ್ತೆ ಜೀರಿಗೆ ಹುರಿದಾಯ್ತು. ನಾನು ಆಫ್ ಕೂಡ ಮಾಡಿದೀನಿ. ಓಕೆ. ಸೊ ಆ ಬಿಸಿನಲ್ಲಿ ಒಣಕೊಬ್ಬರಿ ಎಷ್ಟು ಹುರಿಯುತ್ತೀವೋ ಅಷ್ಟೇ. ಓಕೆ. ನಾವು ಜೀರಿಗೆ ಎಷ್ಟು ಹಾಕ್ತಿವಿ ಅಷ್ಟು ಒಣಕೊಬ್ಬರಿ ಹಾಕಿದ್ರೆ ಆಯ್ತು. ಓಕೆ. ಈಗ ಅದನ್ನ ನಾವು ಮಿಕ್ಸಿ ಮಾಡ್ಕೋಬೇಕು. ಓಕೆ. ಏನ್ ಮಾಡ್ಬೇಕಿದೆ? ಮಿಕ್ಸಿ ಜಾರ್. ಮಿಕ್ಸಿ. ಓಕೆ, ಕಮ್, ನಾನು ಹೆಲ್ಪ್ ಮಾಡ್ತೀನಿ, ಕೊಡಮ್ಮ. ಸೊ ಇದ್ರ ಮಧ್ಯದಲ್ಲಿ ನಮ್ನೆ ಬೆಂದಿರೋ ನಮ್ನೆ ಕುಕ್ಕರಲ್ಲಿ ಕೂಲ್ ಆಗ್ತಾ ಇದೆ. ಇದನ್ನ ಗ್ರೈಂಡ್ ಮಾಡದಾ? ಮಾಡಲಾ? ಓಕೆ. ಓಕೆ. ಓ ಸೂಪರ್. ಸೊ ಯಾವತ್ತು ಅರುಣ್ ಮನೇಲಿ ಅಡ್ಗೆ ಮನೆಗೆ ಎಂಟ್ರಿ ಆಗಲ್ಲ? ಎಲ್ಲ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಬಾಣ್ಲೆ ಇಟ್ಟು. ಸೊ ಇದು ಕೊಬ್ಬರಿ ಎಣ್ಣೆ.
4 ಸ್ಪೂನ್ಸ್ 4 ಟೇಬಲ್ ಸ್ಪೂನ್ಸ್ ಎಣ್ಣೆ. ಇದಕ್ಕೆ ಕರಿಬೇವು, ಜೀರಿಗೆ ಕೊಡ್ಲಾ? ಆಗ್ಲಿ ಎಷ್ಟೆಷ್ಟು ಚಟಪಟ ಹಾಕ್ಸ್ಬೇಕು? ಅನ್ಬೇಕು. ಅಂದ್ಮೇಲೆ 1-2 ಕಾಳು ಮೆಣಸು ಕೂಡ ಬೇಕು ಅದಕ್ಕೆ. ಒಂದೆರಡು 1 ಸಾಕು, ಟೀ ಸ್ಪೂನ್ ಅಷ್ಟು ಕಾಳ್ಮೆಣಸು. ಹಾಫ್ ಆದ್ರೂ ಸಾಕು. ಆಕ್ಚುಲಿ ಅರುಣ್ ಅಂಡ್ ಮೀರಾ, ನೀವ್ ಮದ್ವೆ ಆದಾಗ ನೀವ್ ವರ್ಕ್ ಮಾಡ್ತಿರ್ಲಿಲ್ವಂತೆ. ಶಿ ವಾಸ್ ಅ ವರ್ಕಿಂಗ್ ವುಮನ್. ಹಾ, ನಾನು ರಂಗಾಯಣದಲ್ಲಿ ಆಕ್ಟರ್ ಆಗಿ ಟೆಕ್ನಿಷಿಯನ್ ಕೆಲಸ ಮಾಡ್ತಿಲ್ಲ ಅಂತ. ಬಟ್ ನಮಗ್ ಸ್ಟೈಪೆಂಡ್ ಬರ್ತಾ ಇದೆ 800 ರೂಪಾಯಿ. ಮಜಾ ಏನಂದ್ರೆ, ನಾನು ಅವ್ರು ರಂಗಾಯಣಕ್ಕೆ ಹೋಗ್ತಾ ಇದ್ದೆ ಉಳ್ಕೊಳಕ್ಕೆ. ಅಲ್ಲಿ ಒಂದೇ ಲೋಟ, ದೊಡ್ಡ ಲೋಟ, ಅದೇ ಟೀಗೆ, ಅದೇ ನೀರ್ಗೆ, ಅದೇ ಹಾಲು, ಎಲ್ಲಕ್ಕೂ ಅದೇನೆ. ಟೀ ತಗೊಳ್ಳಿ ಅಂತ ಹಿಂಗ್ ಕೊಟ್ರೆ ಬಾವಿ ಒಳಗೆ ನೋಡ್ದಂಗೆ ಅನ್ಸೋದು, ಇಟ್ಟೇಟು ಟೀ ಇರೋದು. ಎಲ್ಲಿ ಸಾಲ ಇದೊಂದೇ ಲೋಟ ಇರೋದು, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು. ಬಟ್ ಹೀಸ್ ಟು ಕುಕ್ ವೆರಿ ವೆಲ್. ಮೊಟ್ಟೆದು ಸಾಂಬಾರ್ ಮಾಡಿ ಫೀಡ್ ಮಾಡೋರು. ಬಟ್ ಲೋಟ ಮಾತ್ರ ಶೇರ್ ಅದೇ. ಆಮೇಲೆ ಒಂದೇ ಬಾಣ್ಲೆ ಅದ್ ಮಾಡಿ ತಟ್ಟೆ ಬಗ್ಸೋದು, ಅದೇ ಬಾಣ್ಲೆ ಇಡ್ಬೇಕು, ಅದ್ ಮಾಡಿ ಇನ್ನೊಂದಕ್ಕೆ ಹಾಕ್ಬೇಕು, ಮತ್ತೆ ಅದೇ ಬಾಣ್ಲೆ ಇಡ್ಬೇಕು. ಅದೇ ಬಾಣ್ಲೆ ಎಷ್ಟು ವರ್ಷ ನಾನು ನೋಡಿದೀನಿ ಅಂದ್ರೆ, ರಂಗಾಯಣ ಬಿಟ್ಟು ಬರೋವರ್ಗುನು ಅದೇ ಬಾಣ್ಲೆನೆ ಮ್ಯಾನೇಜ್ ಮಾಡಿರೋದು. ಸೊ ಆಯ್ತಾ? ಆಯ್ತು. ಸೊ ಈಗ ಅದಕ್ಕೆ ಇಂಗು, ಸ್ವಲ್ಪ ಇಂಗು, ಚಿಲ್ಲಿ, ಚಿಲ್ಲಿ, ಕರ್ಬೇವು. ಒಂದು 4-5 ಎಲ್ಲ ಜಾಸ್ತಿ ಹಾಕೋಲ್ಲ. ಸೊ ಈಗ ಒಗ್ಗರಣೆ ಆಯ್ತು. ಇದು ಇಳ್ದಿದ್ರೆ ಸ್ವಲ್ಪ ಹಾಕೋಣ. ಎಷ್ಟಾಗತ್ತೋ ಅಷ್ಟು ಹಾಕ್ತೀನಿ ಇದಕ್ಕೆ. ಓಕೆ. ಈಗ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೋತೀರಾ? ಹೌದು, ನೀರು ಹಾಕೋದು. ಕೆಲವೊಬ್ರಿಗೆ ಈ ತರ ಇದು ದೇವಸ್ಥಾನದ್ದು ಪ್ರಸಾದ ಕನ್ಸಿಸ್ಟೆನ್ಸಿ. ಪೊಂಗಲ್ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ತರ ಬೇಕು? ಗಟ್ಟಿ ಬೇಕೋ ಅಥವಾ ತೆಳ್ಳಗಿರೋ ಪೊಂಗಲ್ ಬೇಕೋ? ಆ ತರ ನೋಡ್ಕೊಂಡು ನಿಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟನ್ನ ಹಾಕೋಬಹುದು. ಸೊ ಈಗ ಉಪ್ಪು ಹಾಕೋಣ. ಸೊ ಇವಾಗ ನಾವು ಪುಡಿ ಮಾಡಿರೋದು, ರೋಸ್ಟ್ ಮಾಡಿರೋ ಮಸಾಲೆನ ಇದಕ್ಕೆ ಮಿಕ್ಸ್ ಮಾಡ್ಕೊತಿದೀವಿ. ಸೊ ಇದಕ್ಕೆ ಬೀಟರ್ ಬೇಕಲ್ವಾ? ಓಕೆ. ಇನ್ನ ಒಂದ್ ಸ್ವಲ್ಪ ನೀರ್ ಹಾಕೋತೀರಾ? ಈ ಕನ್ಸಿಸ್ಟೆನ್ಸಿ ಸರಿ ಇದೆ. ಓಕೆ, ನೀರ್ ಬೇಡ. ನಂಗೆ ಇದನ್ನ ನೋಡ್ತಾ ಇದ್ರೇನೆ ನಂಗೆ ಇವಾಗ ಆಕ್ಚುಲಿ ಹೊಟ್ಟೆ ಗುರ್ಗ್ ಅಂತ ಇದೆ. ಇಟ್ಸ್ ರಿಯಲಿ ನೈಸ್. ಸೊ ಈಗ ಅದು ರೆಡಿ ಆಗ್ತಾ ಇದೆ. ಈಗ ನೆಕ್ಸ್ಟ್ ಏನ್ ಮಾಡ್ಕೋಬೇಕು ನಾವು? ಇದಕ್ಕೆ ನಿಂಬೆ ಹಣ್ಣು, ಅದಕ್ಕೆ ನಿಂಬೆ, ಒಂದ್ ಸ್ವಲ್ಪ ಸಕ್ಕರೆ, ಇದಕ್ಕೆ ಲಾಸ್ಟ್ ಅಲ್ಲಿ ಈಗ ತುಪ್ಪ ಹಾಕ್ಬೇಕು. ಅರ್ಧ ಕಪ್ ಅಷ್ಟು ತುಪ್ಪ ಹಾಕ್ಬೇಕು. ಸೊ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಇದನ್ನ ಇವಾಗ ಏನ್ ಮಿಕ್ಸ್ ಮಾಡೋದ್ ಬೇಡ, ಹಾಗೆ ಇರ್ಲಿ. ಓಕೆ. ಲಾಸ್ಟ್ ಅಲ್ಲಿ ಅದನ್ನ ತಿನ್ಬೇಕಾದ್ರೆ ಮಿಕ್ಸ್ ಮಾಡಿದ್ರೆ ಆಯ್ತು, ಇಲ್ಲ ಹಸಿರು ಹೊರಟೋಗಿರುತ್ತೆ. ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಸೊ ಈಗ ಅದ್ರ ಮೇಲೆ ಗಾರ್ನಿಶ್ ಮಾಡಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ವೀಕ್ಷಕರೇ, ನವಣೆ ಪೊಂಗಲ್ ರೆಡಿ ಆಗಿದೆ. ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು ಏನು ಅಂತ ಒಂದು ಸಣ್ಣ ರೀಕ್ಯಾಪ್ ನಲ್ಲಿ ನೋಡ್ಕೊಂಡ್ ಬನ್ನಿ ನಾವು ಟೇಬಲ್ಗೆ ಹೋಗೋಣ. ಓಕೆ. ನವಣೆ ಪೊಂಗಲ್. ನವಣೆ ಅಕ್ಕಿ 1 ಬಟ್ಲು, ಕಾಳುಮೆಣಸು 2 ಟೀ ಚಮಚ, ಜೀರಿಗೆ 1 ಟೀ ಚಮಚ, ಒಣ ಕೊಬ್ಬರಿ ತುರಿ 1 ಟೀ ಚಮಚ, ಕೊಬ್ಬರಿ ಎಣ್ಣೆ 4 ಟೀ ಚಮಚ, ಕರಿಬೇವು 10 ಎಲೆ, ಇಂಗು ಚಿಟಿಕೆ, ಹಸಿಮೆಣಸಿನಕಾಯಿ 2 ಟೀ ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆಹಣ್ಣು 1, ಸಕ್ಕರೆ ಚಿಟಿಕೆ, ತುಪ್ಪ ಅರ್ಧ ಬಟ್ಲು, ಕೊತ್ತಂಬರಿ ಸೊಪ್ಪು ಅರ್ಧ ಬಟ್ಲು. ಕುಕ್ಕರ್ಗೆ ನವಣೆ ಅಕ್ಕಿ, ಹೆಸರು ಬೇಳೆ, ಅದಕ್ಕೆ ಬೇಕಾಗುವಷ್ಟು ನೀರು ಸೇರಿಸಿ ಅನ್ನ ತಯಾರಿಸ್ಕೊಳ್ಳಿ. ಬಾಣಲೆಗೆ ಕಾಳು ಮೆಣಸು, ಜೀರಿಗೆ, ಒಣ ಕೊಬ್ಬರಿ ತುರಿ ಹಾಕಿ ಹುರಿದುಕೊಂಡು ನಂತರ ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಳ್ಳಿ. ಪಾತ್ರೆಗೆ ಕೊಬ್ಬರಿ ಎಣ್ಣೆ, ಜೀರಿಗೆ, ಕಾಳುಮೆಣಸು, ಇಂಗು, ಹಸಿಮೆಣಸಿನಕಾಯಿ, ಕರಿಬೇವು ಹಾಕಿ ಒಗ್ಗರಣೆ ತಯಾರಿಸಿಕೊಂಡು ತಯಾರಾದ ನವಣೆ ಅನ್ನಕ್ಕೆ ಸೇರಿಸಿ ಬಳಿಕ ಸ್ವಲ್ಪ ನೀರು, ಉಪ್ಪು ರುಚಿಗೆ ತಕ್ಕಷ್ಟು, ತಯಾರಿಸಿಕೊಂಡ ಪುಡಿ, ನಿಂಬೆಹಣ್ಣಿನ ರಸ, ಚಿಟಿಕೆ ಸಕ್ಕರೆ, ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ರುಚಿಯಾದ ನವಣೆ ಪೊಂಗಲ್ ಸವಿಯಲು ಸಿದ್ಧ. ಸೊ ನವಣೆ ಪೊಂಗಲ್, ಲೆಟ್ಸ್ ಸ್ಟಾರ್ಟ್.
ನಾನೇ ಬಡಿಸ್ಲಾ? ಹೌದು, ಮನೆ ನಿಮ್ದೇ ಅಲ್ವೇ? ಒಂದ್ ನಿಮಿಷ ಇರಿ. ಹಾ. ನಿಮ್ಗೋಸ್ಕರ ಮಾಡಿರೋದು. ಇದು good for ಇಲ್ಲೇ ದಾಚಿ ಮಾಡ್ಬಿಡ್ತೀನಿ ನಾನು. ನೀವು ಹಾಕೊಳ್ಳಿ ಅಷ್ಟೇ ಸಾಕಾ? ಸಾಕು. ಸೊ ಇವಾಗ ಈ ಪೊಂಗಲ್ ಜೊತೆ ಮೊಸರು ಬಜ್ಜಿ ತಗೋಬೇಕಲ್ವಾ? ರಾಯ್ತಾ ಒಂದ್ ಸ್ವಲ್ಪ ಬಡಿಸ್ಲಾ? ಸಾಲ್ಟ್ ಬೇಕಾ? ಬೇಡ ಸರ್. ತುಂಬಾ ಸೈಲೆಂಟ್ ಆಗಿದೆ ಇದು. ಹೌದು. ಸೊ ಅಷ್ಟು ಚೆನ್ನಾಗಿದೆ ಅಂತ ಬಾಯಿಗೆ ಕೆಲ್ಸ. ಹೋಪ್ ಯು ಲೈಕ್ ಇಟ್. ತುಂಬಾ ಚೆನ್ನಾಗಿದೆ ಮೀರಾ. ಇಟ್ ಟೇಸ್ಟ್ ರಿಯಲಿ ನೈಸ್. ಪರ್ಫೆಕ್ಟ್ ಆಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ವೀಕ್ಷಕರೇ, ಇದ್ರ ಜೊತೆ ನಾವು ಮೊಸರು ಬಜ್ಜಿನೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಮೀರಾ, ಆಟೋ ರೈಡ್ ಮತ್ತೆ 4 ರೂಪಾಯಿ, ಇದಕ್ಕೆ ಏನು ಸಂಬಂಧ ಇದು? ಅವಾಗ ನಮ್ಮ ಇಬ್ಬರ ಹತ್ರ ದುಡ್ಡಿಲ್ಲ. ನಂಗೆ ಆಟೋನಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಇಷ್ಟ ಆಗ್ಬಿಡೋದು. ನಾನು ಒಂದ್ಸಲಿ ಆಟೋನಲ್ಲಿ ಹೋಗ್ಬೇಕಲ್ಲ ಅಂತ ಯಾವಾಗ ನಡ್ಕೊಂಡು ಓಡಾಡ್ತಾ ಇದ್ವಿ. ಇಲ್ಲಿ ಶಿವಾನಂದ ಸ್ಟೋರ್ಸ್ ವಾಸ್ ಮೈ ಕಾಲೇಜ್. ನಮ್ಮ ಮನೆ ಇದೆ JP ನಗರ. ಅಲ್ಲಿಂದ ಅಲ್ಲಿವರೆಗೂ ಮಾತಾಡ್ತಾ ನಡ್ಕೊಂಡೇ ಹೋಗ್ತಾ ಇದ್ವಿ ನಾವು. ನಡ್ಕೊಂಡೇ ಬರ್ತಾ ಇದ್ವಿ, ನಡ್ಕೊಂಡು ಹೋಗ್ತಾ ಇದ್ವಿ ರಿಯಲಿ. ಸೊ ಅವಾಗ ಏನಾಗೋದು, ನಂಗೆ ಆಸೆ ಹತ್ಕೊಂಡದ್ ಮಧ್ಯದಲ್ಲಿ ಒಂದ್ ಪಾನಿಪುರಿ ತಿನ್ಬೇಕು ಅಂತ ಒಂದ್ ಆಸೆ, ಮತ್ತೆ ಆಟೋನಲ್ಲಿ ಹೋಗ್ಬೇಕು ಅಂತ ಒಂದ್ ಆಸೆ. ಅವಾಗ್ಲಿಂದನೂ ಹಿ ಇಸ್ ನೆವರ್ ಡಿಸಪಾಯಿಂಟೆಡ್ ಮೀ. ದುಡ್ಡು ಇಟ್ಕೊಂಡಿರೋರು ಯಾವ್ದಕ್ಕೆ ಒಂದು ಬಸ್ಸಲ್ಲಿ ಹೋಗೋದ್ ಬೇಡ, ಆಗಿದ್ರೆ ಪಾನಿಪುರಿ ತಿಂದ್ಬಿಡು, ಕಾಂಪ್ರಮೈಸ್ ಅಲ್ಲೇ. ಇಲ್ಲಾಂದ್ರೆ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ, ಪಾನಿಪುರಿ ಇಲ್ಲ, 2 ಪಾನಿಪುರಿ ತಿಂತೀನಿ, ನಡ್ಕೊಂಡು ಹೋಗೋಣ. ಸೊ ಅವತ್ತಿನ ಸಹ ಏನಾಯ್ತು, ಆಟೋಲ್ ಹೋಗ್ಬೇಕು ಅಂತ ಕೇಳಿದಕ್ಕೆ 4 ರೂಪಾಯಿ ಇತ್ತಷ್ಟೇ ನಮ್ಮ ಹತ್ರ. ಸೊ ಕೂತ್ಕೊಂಡ್ವಿ ಆಟೋನಲ್ಲಿ. ಅವಾಗ 4 ರೂಪಾಯಿ ಮಿನಿಮಮ್. 4 ರೂಪಾಯಿಂದ 10 ಪೈಸೆ ಬಿದ್ದ ತಕ್ಷಣ ಹೋಗ್ತಾ ಇರ್ತಿದ್ವಿ. ಮಾತಿಲ್ಲ ಕತೆ ಇಲ್ಲ, ಆಟೋನಲ್ಲಿ ಕೂತ್ಕೊಳ್ಳೋದು, ಮೀಟರ್ ಹಾಕಿದ ತಕ್ಷಣ ನೋಡ್ತಾ ಇರೋದು ಮೀಟರ್ನ. ಆ 4 ರೂಪಾಯಿಂದ ಕ್ಲಿಂಗ್ ಅಂತ 10 ಪೈಸೆಗೆ ಬಿದ್ದ ತಕ್ಷಣ ಸ್ಟಾಪ್ ಅಂತ ಅವ್ನ ಕೇಳೋರು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ನೀವು ಹೋಗ್ತಾರಪ್ಪ, ನಾವ್ ಹೇಳ್ತೀವಿ. ಅದಾದ ಕೂಡಲೇ ಸ್ಟಾಪ್ ಆಟೋ, ಅಲ್ಲಿಂದ ಹಿಡ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗೋದು. ಏನೋ ಖುಷಿ ಆಗ್ಬಿಡೋದು, ಓ ಆಟೋನಲ್ಲಿ ಬಂದ್ವಿ ನಾನು. ಸೊ ರಿಯಲಿ ವೆನ್ ಐ ಲಿಸನ್ ಟು ಆಲ್ ದಿಸ್, ಇದನ್ನೆಲ್ಲ ಕೇಳಿದ್ರೆ ವಾಟ್ ಅ ಜರ್ನಿ ಅಲ್ವಾ? ಫ್ರಮ್ ಅಷ್ಟು ಕಷ್ಟ ಟೈಮ್, ಅಫ್ ಕೋರ್ಸ್ ಅವಾಗ ನಿಮ್ಗೆ ಕಷ್ಟ ಅನ್ಸಿರ್ಲಿಲ್ಲ, ಬಿಕಾಸ್ ಬೋತ್ ಆಫ್ ಯು ಹ್ಯಾಡ್ ಈಚ್ ಅದರ್ ಆಸ್ ಸಪೋರ್ಟ್. ಎಕ್ಸಾಕ್ಟ್ಲಿ. ಅವಾಗಿಂದ ಇವಾಗಿನವರೆಗೂ ಜರ್ನಿ, ಹೌ ಡಸ್ ಇಟ್ ಫೀಲ್? ಇಟ್ಸ್ ರಿಯಲಿ ನೈಸ್. ಐ ಶುಡ್ ಥ್ಯಾಂಕ್ ಯು. ಯಾಕೆಂದ್ರೆ ದ ಡೇ ಒನ್ ಐ ಸಾ ಅರುಣ್, ಈವನ್ ಟುಡೇ ಹಿ ಇಸ್ ದ ಸೇಮ್ ಪರ್ಸನ್. ಅವಾಗ ಒಂಥರ ಇವಾಗ ಒಂಥರ ಇಲ್ವೇ ಇಲ್ಲ. ದಟ್ ಥಿಂಗ್ ಇಸ್ ಹೆಲ್ಪ್ ಮೀ ಅ ಲಾಟ್. ನಂಗೆಲ್ಲೂ ಹಿಂಗ ಹಂಗ ಅಂತ ಕನ್ಫ್ಯೂಷನ್ಸ್ ಆಗ್ಲೇ ಇಲ್ಲ ಯಾವತ್ತೂ. ಐ ಆಲ್ವೇಸ್ ಫೆಲ್ ದಟ್ ಹಿ ಇಸ್ ದೇರ್ ಫಾರ್ ಮಿ, ಹಿ ಇಸ್ ದೇರ್ ಫಾರ್ ಮಿ, ಹಿ ಇಸ್ ದೇರ್ ಫಾರ್ ಮಿ ಅಂತ. ಥ್ಯಾಂಕ್ ಯು ಮೀರಾ. ನವಣೆ ಪೊಂಗಲ್ ವಾಸ್ ಆಸಮ್. ತುಂಬಾ ಚೆನ್ನಾಗಿತ್ತು, ಆಮೇಲೆ ತುಂಬಾ ಹೆಲ್ದಿ ಆಗೂ ಇತ್ತು. ನೀವು ನಮ್ಗೆ ಅದನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಪ್ರೋಗ್ರಾಮ್ ಬಂದು? ಬೇರೆ ತರ ಇದೆ, ಜಸ್ಟ್ ನಾಟ್ ಕುಕಿಂಗ್. ಅದ್ರ ಜೊತೆ ನಾವು ಮಾತಾಡ್ತಾ ವಿ ಹ್ಯಾವ್ ದಟ್ ಫ್ರೀಡಮ್. ಇಲ್ಲಾಂದ್ರೆ ಒಂದ್ ರೀತಿಯ ಟೆನ್ಷನ್ ಆಗ್ಬೋದು, ಬಟ್ ಇಲ್ಲ ಆ ಥರ ಅನ್ಸ್ಲಿಲ್ಲ. ಇಟ್ಸ್ ನೈಸ್, ವೆರಿ ನೈಸ್ ಪ್ರೋಗ್ರಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಕಮಿಂಗ್. ಕಳ್ಸ್ಕೊಟ್ಬಿಟ್ಟು ಬನ್ನಿ ನಿಮ್ಮ ಧರ್ಮಪತ್ನಿಯಲ್ಲಿ. ಸಿ ಚೈತ್ರ. ಸಿ ಯು ಮೀರಾ. ಸೊ ವೀಕ್ಷಕರೇ, ಅರುಣ್ ಸಾಗರ್ ಅವ್ರ ಜೊತೆ ನಾಳೆ ಯಾರು ಬರ್ತಾ ಇದ್ದಾರೆ, ಅವರ ಮನಸ್ಸಿಗೆ ತುಂಬಾ ಅಂದ್ರೆ ತುಂಬಾ ಕ್ಲೋಸ್ ಆಗಿರೋಂಥವ್ರೊಬ್ರು, ಅವರ ಸುಪುತ್ರಿ ಅದಿತಿ ಅವ್ರು ಬರ್ತಾ ಇದ್ದಾರೆ. ಆಮೇಲೆ ಇನ್ನು ತುಂಬಾ ವಿಷಯಗಳು ತಿಳ್ಕೊಳ್ಳೋದಿದೆ. ಲೈಕ್ ಅರುಣ್ ಅವರು ಆಕ್ಟರ್ ಆಗ್ಬೇಕು ಅಂತ ಬಂದಾಗ ಇವ್ರು ತುಂಬಾ ಸಣ್ಣ ಇದ್ದಾರೆ ಅಂದ್ಬಿಟ್ಟು ಇವ್ರು ಆಕ್ಟರ್ ಆಗಕ್ ಆಗ್ಲಿಲ್ವಂತೆ. ಸೊ ಇನ್ನು ಹಲವಾರು ವಿಷಯಗಳನ್ನ ತಿಳ್ಕೊಬಹುದು ನಾವು. ಇದನ್ನೆಲ್ಲ ನಾಳಿನ ಎಪಿಸೋಡ್ ಅಲ್ಲಿ ತಿಳ್ಕೊಳ್ಳೋಣ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನು ಅರುಣ್ ಸಾಗರ್. ಸೊ ನಮ್ಮಿಬ್ಬರ ಕಡೆಯಿಂದ ನಿಮಗೆ ಬಾಯ್. ಗುಡ್ ಡೇ. ಗುಡ್ ಡೇ.